ಕಾಲಜ್ಞಾನದ ಪ್ರಕಾರ ಮುಂದಿನ ಶರಣರ ಕಲ್ಯಾಣ ಪಟ್ಟಣ ಎಲ್ಲಿ ಅಂದ್ರೆ ಕಂಚಿಯಿಂದ ಶ್ರೀರಂಗಪಟ್ಟಣದಿಂದ ಕಂಚಿವರೆಗೆ ಅಂತ ಹೇಳ್ತಾರೆ. ಅದು ಸೆಂಟ್ರ್ ಪಾಯಿಂಟ್ ಆಫ್ ದಿ ವರ್ಲ್ಡ್ ಆಗುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ಮೆನ್ಷನ್ ಇರೋದ್ರಿಂದ ಇಲ್ಲಿ ಅಷ್ಟು ಜನ ಬರೋದ್ರಿಂದ ನಿಮಗೆ ತಪ್ಪಲ ಅಂದ್ರೆ ಎಲೆ ತಿನ್ನೋ ಪ್ರಸಂಗ ಬರುತ್ತೆ, ಉಪ್ಪು ಇಲ್ದೇನೆ ಎಲೆ ಕುಟ್ಕೊಂಡು ತಿನ್ನೋ ಪ್ರಸಂಗ ಬರುತ್ತೆ ಅಂತ ಹೇಳಿದ್ದಾರೆ. ಆದಷ್ಟು ನೀವು ಪರೋಪಕಾರ ಮಾಡೋವಂಥವ್ರು ಯಾರಾದರೂ ಅಲ್ಲೆಲ್ಲೆಲ್ಲಿ ಬೇಕಾದ್ರೆ ನೀರಿನ ಸೆಲೆಗಳಲ್ಲಿ ಆಹಾರ ಧಾನ್ಯಗಳನ್ನು ಸಂಗ್ರಹ ಮಾಡೋರು ಅಥವಾ ದವಸ ಧಾನ್ಯ ಅಥವಾ ಬೇರೆ ಬೇರೆ ಏನಾದರೂ ಆ ಕಾಲಜ್ಞಾನದ ಪ್ರಕಾರ ಏನಾದರೂ ಸಂಗ್ರಹ ಮಾಡುವಂಥ ಬುದ್ಧಿ ಇದ್ರೆ ತಾವೆಲ್ಲ ಬೇರೆ ಬೇರೆ ಕಡೆ ಮಾಡಲಿ ಅಂತ ನನ್ನ ಮನವಿ ಮಾಡಿ. ಸ್ವಾಮಿಗಳ ಶರಣರು ಹೇಳ್ತಾರೆ ದೇವಲೋಕ ಮತ್ತೆ ಮರ್ತ್ಯಲೋಕ ಬೇರೆ ಇಲ್ಲ ಅಂತ ಹೇಳ್ತಾರೆ. ಅದರ ಅರ್ಥ ಏನು? ನಮಗೆ ಸಿಕ್ಕಿರೋದು 21,000 ವಚನಗಳು. ನಾವು ವಚನಗಳನ್ನ ಪರಿಪೂರ್ಣವಾಗಿ ಎಲ್ಲ ವಚನಗಳನ್ನ ಸ್ಟಡಿ ಮಾಡಿ ಒಂದು ಡಿಸಿಷನ್ ತಗೋಬೇಕಾಗತ್ತೆ. ಅವ್ರು ಯಾವ ಆಂಗಲ್ದಲ್ಲಿ ಹೇಳಿದ್ರು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಒಂದ್ ಕಡೆ ಚನ್ನಬಸವಣ್ಣವ್ರು ಹೇಳ್ತಾರೆ ಅಂದ್ರೆ ಎಲ್ಲ ಕಡೆಗೆ ಎಲ್ಲೂ ಇಲ್ಲ ಶಿವ, ಸದ್ಭಕ್ತರಲ್ಲಿಪ್ಪನಲ್ಲದೆ ಶಿವ ಮತ್ತೆ ಎಲ್ಲೂ ಇಲ್ಲ ಅಂತ ಒಂದ್ ಕಡೆಗೆ ಹೇಳ್ತಾರೆ ಚನ್ನಬಸವಣ್ಣವರು. ಆದ್ರೆ ಬಸವಣ್ಣವ್ರು ಹೇಳ್ತಾರೆ ಎತ್ತೆತ್ತ ನೋಡಿದ್ರೆ ಅಡತ್ತ ನೀನೇ ದೇವ ಅಂತ ಒಂದ್ ಕಡೆ ಹೇಳ್ತಾರೆ. ಅಂದ್ರೆ ಇವ್ರದ್ದು ಸರಿ ಹೇಳೋದನ್ನ ಸರಿಯಾಗಿ ನಾವು ತಿಳ್ಕೊಬೇಕಾಗತ್ತೆ. ಅವ್ರದ್ದು ಒಂದು ವಚನ ಇಟ್ಕೊಂಡು ಅನಂತ ಬ್ರಹ್ಮಾಂಡವನ್ನ ಅಲ್ಲಗಳೆಯೋದಕ್ಕಿಂತಲೂ ಇನ್ನೂರು ಸಾವಿರಾರು ವಚನಗಳಲ್ಲಿ, ಉದಾಹರಣೆ ಬಾಲಸಂಗಯ್ಯ ಶರಣರು 224 ವಚನಗಳಲ್ಲಿ 224 ಭುವನಗಳನ್ನ ವಿಸ್ತಾರವನ್ನು ಹೇಳ್ತಾರೆ. ಬೇರೆ ಬೇರೆ ಬ್ರಹ್ಮಾಂಡದಲ್ಲಿ ಯಾರಿದ್ದಾರೆ. ಇನ್ನು ಬಸವಣ್ಣನವರು, ಚನ್ನಬಸವಣ್ಣನವರು, ಅಲ್ಲಂಪ್ರಭು ವಚನಗಳಲ್ಲಿ ಬ್ರಹ್ಮನ ಆಯುಷ್ಯ ಎಷ್ಟು, ವಿಷ್ಣುವಿನ ಆಯುಷ್ಯ ಎಷ್ಟು, ರುದ್ರನ ಆಯುಷ್ಯ ಎಷ್ಟು, ದೇವತೆಗಳ ಆಯುಷ್ಯ ಎಷ್ಟು, ಅವ್ರು ಹೆಂಗಿದ್ದಾರೆ, ಅವ್ರ ಬಾಡಿ ಹೆಂಗಿದೆ, ಅವ್ರ ಡ್ಯೂಟಿ ಏನು, ಈ ಎಲ್ಲ ಹ್ಯಾಂಗಲ್ಸ್ ಅನ್ನ ಅವ್ರು ಹೇಳ್ತಾರೆ. ದಯಮಾಡಿ ಸೈಂಟಿಸ್ಟು ಸಹ ಅನಂತ ಬ್ರಹ್ಮಾಂಡಗಳಿವೆ ಅಂತ ಹೇಳ್ತಾರೆ. ಶರಣರು ಸಹ ಲಿಂಗದೊಳಗೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳಿವು ಅಂತ ಹೇಳ್ತಾರೆ. ಲಿಂಗದೊಳಗೆ ಅಂದ್ರೆ ಲಿಂಗ ಅಂದ್ರೆ ಪರಾತ್ಪರ ವಸ್ತು. ಈ ಅನಂತ ಸೃಷ್ಟಿ ಯಾವುದರಿಂದ ಹೊರಹೊಮ್ಮಿ ಯಾವುದರಲ್ಲಿ ಲೀಲೆಯಾಡಿ ಯಾವುದರಲ್ಲಿ ಲಯವಾಗುತ್ತೋ ಅದು ಲಿಂಗ. ಅಂತ ಮಹಾಲಿಂಗದಲ್ಲಿ ಅನಂತ ಕೋಟಿ ಬ್ರಹ್ಮಾಂಡಗಳು ಅಡಗಿವೆ ಅಂತ ಹೇಳ್ತಾರೆ. ಆ ಬ್ರಹ್ಮಾಂಡವು ಲಿಂಗವು ತಮ್ಮೊಳಡಗಿದ ಭೇದ ಅಂತ ಹೇಳ್ತಾರೆ. ಅಂದ್ರೆ ಲಿಂಕ್ಸ್, ಪೂರ್ತಿ ಲಿಂಕ್ಸ್ ಇಲ್ಲಿದೆ. ಯೋಗದ ಮೂಲಕ ಆ ಬ್ರಹ್ಮಾಂಡದ ಲಿಂಕ್ಸ್ ಅನ್ನ ಓಪನ್ ಮಾಡ್ಕೊಂಡ್ರು ಅವರು. ಸೈಂಟಿಸ್ಟ್ ಏನ್ ಹೇಳ್ತಾರೆ, ಬೆಳಕಿನ ವೇಗದಲ್ಲಿ 1 ಕೋಟಿ ವರ್ಷ ಹೋದ್ರೂ ಮುಟ್ಲಿಕ್ಕೆ ಆಗಲ್ಲ ಅಂತ ಸೈಂಟಿಸ್ಟ್ ಹೇಳಿದ್ರೆ, ನಮ್ಮ ಶರಣರು ಮಹಾತ್ಮರು ಹೇಳ್ತಾರೆ ಸೃಷ್ಟಿ ಎಲ್ಲವನ್ನ ಮುಟ್ಟುವುದು ನಿಮಿಷಕ್ಕೆ ಅಂತ ಹೇಳ್ತಾರೆ. ಒಂದೇ ನಿಮಿಷಕ್ಕೆ ಇಡೀ ಬ್ರಹ್ಮಾಂಡವನ್ನ ನೋಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಪವರ್ ಇದೆ. ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ಹೇಳ್ತಾರೆ. ಒಂದೊಂದು ಚಕ್ರದಲ್ಲಿ ಇಂತಿಷ್ಟು ಭುವನಗಳ ಲಿಂಕ್ಸ್ ಅಂತ ಹೇಳ್ತಾರೆ. ಆ ಯೋಗದ ಮೂಲಕ ಆ ಚಕ್ರಗಳನ್ನು ಓಪನ್ ಮಾಡ್ಕೊಂಡು ಆ ಬ್ರಹ್ಮಾಂಡದಲ್ಲೇ ಇರ್ತಕ್ಕಂಥ ಎಲ್ಲ ಜೀವಿಗಳ ದಿಗ್ದರ್ಶನ ಮಾಡ್ತಿದ್ರು. ಆ ದಿಗ್ದರ್ಶನದಿಂದ ಅವರು ವಚನಗಳಲ್ಲೆಲ್ಲ ಬರೆದಿದ್ದಾರೆ. ನಾವು ಪರಿಪೂರ್ಣ ವಚನಗಳನ್ನು ಸ್ಟಡಿ ಮಾಡಬೇಕು. ದಯಮಾಡಿ ಯಾವ ಲೋಕ ಇಲ್ಲ, ಯಾವ ಜೀವಿಗಳು ಇಲ್ಲ ಅಂತ ಯಾರಾದರೂ ಇದ್ರೆ, ಯಾರಾದರೂ ಶರಣರಂಶರು ಬಂದ್ರೆ ದಯಮಾಡಿ ನನ್ನ ಹತ್ರ ಬರ್ರಿ. ನಮಗೆ ವಚನ ಸಂಪುಟದ ವಚನಗಳಲ್ಲಿ, ಸಾವಿರಾರು ವಚನಗಳಲ್ಲಿ, ಶರಣರ ವಚನಗಳಲ್ಲಿ ಇಂತಹ ಬ್ರಹ್ಮಾಂಡ, ಇಂತಹ ಜೀವಿಗಳು, ಇಂತಹ ಲೋಕಗಳು ಎಲ್ಲ ಸ್ಪಷ್ಟತೆ ನಾನು ಕೊಡ್ತೀನಿ. ಹಂಗೇನಿದ್ರೆ ಬಂದ್ರೆ ಸಮಸ್ಯೆನ ಬಗೆಹರಿಸ್ಕೊಡ್ರಿ. ಕಲಿಯುಗ ಅನ್ನೋದು ಮುಗಿದೋಗಿದೆ ಅನ್ನೋದು ಕೆಲವು ವಾದ. ಅದರ ಕಲಿಯುಗ 4,32,000 ವರ್ಷ. ಇಲ್ಲಿ ಶರಣರ ನುಡಿಗಳು ನಮ್ಗೆ ಅಲ್ಟಿಮೇಟ್. ಕಲಿಯುಗ ಇಂತಿಷ್ಟು ಲಕ್ಷ ವರ್ಷ, ದ್ವಾಪರ ಯುಗ 8 ಲಕ್ಷ ಸಮಥಿಂಗ್ ವರ್ಷ, ಕೃತಾಯುಗ ಇಂತಿಷ್ಟು ಲಕ್ಷ ವರ್ಷ ಅಂತ ಹೇಳ್ತಾರೆ ಅವರು. ನಮಗೆ ಯಾವ್ದೋ ನಿಲ್ಕದ್ ಬರ 5,000 ವರ್ಷ ಹಿಂಗಂದ್ರೆ ಅದು ಹಂಗಲ್ಲ. ಶರಣರ ನುಡಿಗಳು, ಮಹಾತ್ಮರ ನುಡಿಗಳಿಗೆ ನಾವೆಲ್ಲ ಗಳಿಬಾಡೋದು. 4,32,000 ವರ್ಷ ಕಲಿಯುಗದಲ್ಲಿ. ಈಗ ಆಗಿರೋದು ಕೇವಲ 5,000 ವರ್ಷ. ಇನ್ನು 4,27,000 ವರ್ಷ ಕಲಿಯುಗ ಇದೆ. ಇಲ್ಲಿ ಏನ್ ಹೇಳ್ತಾರೆ, ಕರ್ಮ ಕಲಿ ಹೋಗಿ ಧರ್ಮ ಕಲಿ ಎಂಟ್ರಿ ಅಂತ ಹೇಳ್ತಾರೆ ಅವರು. ಕರ್ಮ ಹೋಗುತ್ತೆ, ಧರ್ಮ ಉಳಿಯುತ್ತೆ ಅಂತ ಹೇಳ್ತಾರೆ. ಅಕ್ಮಾದೇವ್ ತಾಯಿಯವರು ಹೇಳ್ತಾರೆ ಸ್ಪಷ್ಟವಾಗಿ, 4,27,000 ವರ್ಷದ ಮುಂದಿನ ಕಲಿಯುಗದ ರಾಜರ ಪಟ್ಟಿಯನ್ನ ಕೊಡ್ತಾರೆ ಅವರು. ಇಂತಿಂತ ರಾಜ, ವೀರ ವಸಂತರಾಯ ಆದ್ಮೇಲೆ ಇಂಥ ರಾಜ ಬರ್ತಾನೆ, ಇಂತಿಷ್ಟ 60,000 ವರ್ಷಕ್ಕೆ ಒಬ್ಬೊಬ್ಬ ರಾಜ ಅವ್ರ ಹೆಸರು ಸತಿಗೆ ಮೆನ್ಷನ್ ಮಾಡಿದ್ದಾರೆ. ಹಂಗಾಗಿ ಕಲಿಯುಗ ಇನ್ನೂ ಇದೆ. ಇಲ್ಲಿ ಕರ್ಮ ಹೋಗುತ್ತೆ, ಧರ್ಮ ಉಳಿಯುತ್ತೆ.
ಕಲ್ಕಿ ಅವತಾರ ಆಗುತ್ತೆ ಅಂತ ಹೇಳ್ತಾ ಇದಾರಲ್ಲ, ಖಂಡಿತ. ಅದು ಒಂದು ವೀರ ವಸಂತರಾಯರು ಕಲ್ಕಿ ಅವತಾರದಲ್ಲಿ ಧರ್ಮ ಕಲಿಯುಗನ ಮುಂದೆ ನಡೆಸ್ತಾರೆ. ಕರ್ಮ ಕಲಿ ಹೋಗಿ ಧರ್ಮ ಕಲಿ ಎಂಟ್ರಿ. ಕಲಿಯುಗ ಇದೆ, 4,32,000 ವರ್ಷ ಕಲಿಯುಗ ಇದೆ. ಅದ್ರಲ್ಲಿ ಕರ್ಮ ಹೋಗುತ್ತೆ, ಧರ್ಮ ಎಂಟ್ರಿ ಆಗುತ್ತೆ. ಕಲ್ಕಿ ಅವತಾರ ಅಂದ್ರೆ ವಿಷ್ಣುವಿನ ಅವತಾರ ಅಂತ ಅದೊಂದು ಕಲಿಯುಗದ ಅವತಾರ ಪುರುಷಕ್ಕೆ ಕಲ್ಕಿ ಅವತಾರ ಅಂತಾರೆ. ಇಲ್ಲಿ ನಮ್ಮ ವೀರವಸಂತರಾಯನಿಗೆ ಕಲಿಯುಗದ ಅವತಾರ ಪುರುಷ. ಆದ್ರೆ ವಿಷ್ಣುನೇ ಕಲಿಕೆಯಾಗಿ ಬರ್ತಾ ಇದ್ದಾನೆ ನಾಶ ಮಾಡ್ಲಿಕ್ಕೆ, ಇವರು ಹರಿರಾಮ್ ಹರಿಕೃಷ್ಣರು ಅನ್ನುವಂಥದ್ದು. ಇರ್ಲಿ, ನಾ ಹೇಳ್ತಿರೋದು ವಿಷ್ಣುವಿನ ಪರಂಪರೆಯ ರಾಜ ವೀರವಸಂತರಾಯ ಅವ್ರು ಬರ್ತಾರೆ. ಅವ್ರಿಗೆ ಒಟ್ಟು ಅವ್ರು ಯಾರದ ತಿಳ್ಕೊಳ್ರು, ಒಟ್ಟು ಅವ್ರ ಅಂತ ತಿಳ್ಕೊಳ್ಬಿಟ್ಟು ರಾಜ ವೀರಬ್ರಹ್ಮೇಂದ್ರ ಸ್ವಾಮಿಗಳೇ ವೀರವಸಂತರನಾಗಿ ಬರ್ತಾರೆ. ಇನ್ನು ಚನ್ನಬಸವಣ್ಣವರು ಪ್ರಧಾನಮಂತ್ರಿ ಆಗ್ತಾರೆ. ಅನ್ಯಲೋಕ ಜೀವಿಗಳಿಗೆ ಮತ್ತೆ ನಮ್ಮ ಗ್ರಹದಲ್ಲಿರೋ ಜೀವಿಗಳಿಗೆ ಯುದ್ಧ ಆಗುತ್ತೆ ಅಂತ ಒಂದು ಪಾಯಿಂಟ್ ಇದೆ. ಅದರ ಮೂಲ ಅರ್ಥ ಏನು? ಈಗ ಕೆಲವೊಂದು ನಾನು ಸಂದರ್ಶನಗಳಲ್ಲಿ ಹೋದಾಗ ನನಗೆ ಗೊತ್ತಾಗಿದ್ದೇನು ಅಂದ್ರೆ, ಒಂದು ಕುಂಭಕ್ಕೋಸ್ಕರ ಯುದ್ಧ ಆಗ್ಬೋದು, ಇಲ್ಲ ಬೇರೆ ಏನೋ ಒಂದು ಭೂಮಿನಲ್ಲಿ ಒಂದು ನಿಗೂಢ ವಸ್ತು ಇದೆ, ಅದರಿಂದ ಭೂಮಿಗೆ ಒಳ್ಳೇದಾಗ್ಬೇಕಂತ ಇರುತ್ತೆ, ಅದಕ್ಕೋಸ್ಕರ ಅನ್ಯಲೋಕ ಜೀವಿಗಳಿಗೆ ಮತ್ತೆ ಭೂಮಿ ಮೇಲಿನ ಜೀವಿಗಳಿಗೆ ಯುದ್ಧ ಆಗ್ಬೋದು ಅಂತ. ಇಲ್ಲಿ ನಮ್ಮ ಕಾಲಜ್ಞಾನ ಪ್ರಕಾರ ಇವರೇ ಮಹಾತ್ಮರೇ ಅವ್ರಿಗೆ ಆಜ್ಞೆ ಕೊಟ್ಟು ಕಳಿಸ್ಬಿಟ್ಟಿರ್ತಾರಂತೆ, ಇಲ್ಲಿರ್ತಕ್ಕಂಥ ಜೀವಿಗಳ ಕರ್ಮಿಗಳನ್ನ ಇದು ಮಾಡ್ಬಿಟ್ರಿ ಅಂತ ಹೇಳಿ. ಕರ್ಮ ಇದು ಟೋಟಲಿ ಫಿಲ್ಟರ್ ಮಾಡ್ಬೇಕು. ಹಂಗಾಗಿ ಅವ್ರು ಇಳಿದಾಗ ಆಟೋಮೆಟಿಕ್ ಇಲ್ಲಿರ್ತಕ್ಕಂಥ ವೆಪನ್ಸ್ ಉಪಯೋಗಿಸ್ಲೇಬೇಕು, ಇಲ್ಲಿರ್ತಕ್ಕಂಥ ಸೈನಿಕರು ಅವ್ರ ಜೊತೆಗೆ ಯುದ್ಧ ಮಾಡ್ಲೇಬೇಕು. ಆದರೆ ಅವ್ರಿಗೆ ಎಂತ ಶಕ್ತಿ ಇರುತ್ತಂದ್ರೆ, ಅವ್ರಿಗೆ ಜಸ್ಟ್ ಇಲ್ಲಿ ಬಯಲಾಗಿ ಇನ್ನೊಂದ್ ಕಡೆ ಹೋಗಿ ನಿಂತ್ಕೊಳ್ಳೋಂಥ ಶಕ್ತಿ ಇರುತ್ತೆ ಅವ್ರಿಗೆ. ಅವ್ರಿಗೆ ಅಣು ಬಾಂಬ್ ಹಾಕಿದ್ರು ಅವ್ರಿಗೆ ಬಾಡಿಗೆ ಏನೂ ಆಗಂಗಿಲ್ಲ ಅವ್ರಿಗೆ. ಅವರು ಅನ್ಯಲೋಕ ಶಕ್ತಿಗಳು, ದುರ್ಗಿ ಚಂಡಿ ಚಾಮುಂಡಿ ಅವ್ರೇನು ಸಾಮಾನ್ಯರ, ಅವ್ರನ್ನ ಬೇಕಾದ್ರೆ ಅಲ್ಲಿ ಭಸ್ಮ ಮಾಡ್ಬೋದು ಅವ್ರನ್ನ. ಹಂಗಾಗಿ ಅವ್ರ ಶಕ್ತಿ ಮುಂದೆ, ಅವ್ರ ವೆಪನ್ಸ್ ಮುಂದೆ ನಮ್ಮ ವೆಪನ್ಗಳ ಆಟಗಳು ನಡೆಯಂಗಿಲ್ಲ. ಅದು ಈ ಉಳಿಯುವ ತಾಣ ಅಂತ ಒಂದಿತ್ತಲ್ಲ, ಅದರಲ್ಲಿ ಒಂದು ಮ್ಯಾಪ್ ಹಾಕಿದ್ದೀರಾ. ಆ ಮ್ಯಾಪ್ ಅನ್ನೋದನ್ನ ಹೇಗೆ ಸಿಕ್ತು, ಯಾರಿಂದ ಸಿಕ್ತು ಅಂತ ಕೇಳ್ಬೋದಾ? ಅಂತ ಮ್ಯಾಪ್ ಅಂದ್ರೆ ಅವರೇ ಮೆನ್ಷನ್ ಮಾಡಿದ್ದಾರೆ, ಶರಣರೇ ಮೆನ್ಷನ್ ಮಾಡಿದ್ದಾರೆ. ಉಳುವಿಯಿಂದ ಬೆಳಗಾವಿ, ಉಳುವಿಯಿಂದ ಬಂಕಾಪುರ, ಉಳುವಿಯಿಂದ ಸೊರಬ, ಅಂದ್ರೆ ಇವು ಎಲ್ಲವೂ ಹೆಚ್ಚು ಕಡಿಮೆ 100-120 ಕಿಲೋಮೀಟರ್ ರೇಂಜ್ನಲ್ಲಿ ಇದೆ ಒಂದು ರೌಂಡ್. ಹಂಗಾಗಿ ಆ ಮ್ಯಾಪನ್ನು ಹಾಕಿದ್ರು ಅಷ್ಟೇ ಅಲ್ಲ. ಅವಾಗ ಶರಣರು ಏನ್ ಬಂದ್ರಲ್ಲ, ಉಳುವಿ ಕಡೆ ಬರ್ಬೇಕಾದ್ರೆ ಅವಾಗಲೇ ಉಳುವಿ ತಳ, ಉಳುವಿ ಬಾಗ್ಲು, ಉಳುವಿ ಸೆರಗು, ಉಳುವಿ ಗಡಿ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಮೆನ್ಷನ್ ಮಾಡ್ಕೊಂಡು ಬಂದಿದ್ದಾರೆ. ಇವಾಗಲೂ ಆ ಜಾಗದಲ್ಲಿ ಉಳುವಿ ತಳ ಅಂತ ಹೇಳ್ತಾರೆ, ಉಳುವಿ ಬಾಗ್ಲು ಅಂತ ಹೇಳ್ತಾರೆ, ಉಳುವಿ ಸೆರಗು ಅಂತ ಹೇಳ್ತಾರೆ. ಉಳುವಿ ಅಂತ ಹುಡುಕಿದ್ರೆ ಈಗ ನಮ್ಗೆ ಮಾಮೂಲಿಯಾಗಿ ಸಿಗೋದು ಧಾರವಾಡ ಹತ್ರ ಒಂದು ಮಠದ ಇದ್ರು ತೋರಿಸ್ತಾರೆ. ಒರಿಜಿನಲ್ ಆಗಿ ಉಳುವಿ ಅಂದ್ರೆ ಈ ಪ್ಲೇಸ್ ಆ ಪ್ಲೇಸ್ ಇಲ್ಲ. ಉಳುವಿ ಅಂದ್ರೆ ಇದೇ ಜಾಗಕ್ಕೆ ಉಳುವಿ ಅಂದ್ರೆ ಸೊರಬದ ಹತ್ರ ಇನ್ನೊಂದು ಉಳುವಿ ಇದೆ, ಅದೊಂದು ಹಳ್ಳಿ. ಆ ಉಳುವಿ ಅಲ್ಲ, ಶರಣರು ಬಂದಿದ್ದಲ್ಲ ಇದೇ ಉಳುವಿ. ಬಂದಿದ್ದಂತ ಕುರುಹುಗಳು, ಗವಿಗಳು ತಪಸ್ ಮಾಡಿದ್ದು ಅಲ್ಲಿ ಅಂದಿನಿಂದ ಇಂದಿನವರೆಗೂ ಜಾತ್ರೆಗೆ ಲಕ್ಷಾಂತರ ಜನ ಬರ್ತಾರೆ. ದೊಡ್ಡ ಜಾತ್ರೆ ಆಗತ್ತೆ ಇಲ್ಲಿ, 6-7 ಜಿಲ್ಲೆ ಜನ ಬರ್ತಾರೆ ಇಲ್ಲಿ. ಹಂಗಾಗಿ ಇದೇ ದಾಂಡೇಲಿ ಪಕ್ಕದಲ್ಲಿರ್ತಕ್ಕಂಥ ಉಳುವಿನೇ, ಆ ಉಳುವಿಗೆ ಹೆಚ್ಚು ಅವ್ರು ಹೇಳಿರೋದು. ಹಂಪೆ ಮುಂದಿನ ರಾಜಧಾನಿ ಆಗುತ್ತೆ ಅಂತ ಇದರಲ್ಲಿ ಬರೆದಿದ್ದಾರೆ. ಇಲ್ಲ, ಅದರಲ್ಲಿ ಇಲ್ಲ. ಹಂಪೆ ಅಲ್ಲ, ಅವರು ಕಾಲಜ್ಞಾನದ ಪ್ರಕಾರ ಮುಂದಿನ ಶರಣರ ಕಲ್ಯಾಣ ಪಟ್ಟಣ ಎಲ್ಲಿ ಅಂದ್ರೆ ಕಂಚಿಯಿಂದ ಶ್ರೀರಂಗಪಟ್ಟಣದಿಂದ ಕಂಚಿವರೆಗೆ ಅಂತ ಹೇಳ್ತಾರೆ. ಅದು ಸೆಂಟ್ರ್ ಪಾಯಿಂಟ್ ಆಫ್ ದಿ ವರ್ಲ್ಡ್ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಚನ್ನಬಸವಣ್ಣನವರ ಅರಮನೆ ಆಗೋದು ಅಲ್ಲಿ ಅಂತ ಹೇಳ್ತಾರೆ. ಶ್ರೀರಂಗಪಟ್ಟಣದಿಂದ ಕಾವೇರಿ ಮಧ್ಯ, ಶ್ರೀರಂಗಪಟ್ಟಣದಿಂದ ಕಂಚಿವರೆಗೆ ಅಂತ ಹೇಳ್ತಾರೆ. ಮಧ್ಯರಂಗನೂ ಇನ್ಕ್ಲೂಡ್ ಆಗುತ್ತೆ ಆ ಪೋರ್ಷನ್. ಕಾವೇರಿ ಮಧ್ಯ ಅಂದ್ರೆ ಅಲ್ಲಿ ಬರುತ್ತೆ. ಅದು ಸ್ಪಷ್ಟ ಹೇಳಿದ್ದಾರೆ, ಶ್ರೀರಂಗಪಟ್ಟಣದಿಂದ ಕಂಚಿವರೆಗೆ ಅಲ್ಲಿ ದೊಡ್ಡ ಅರಮನೆಗೆ ಆಗುತ್ತೆ, ಸೆಂಟ್ರ್ ಪಾಯಿಂಟ್ ಅಲ್ಲಿ ಮುಂದಿನ. ಕಾಲಜ್ಞಾನ ಶರಣರು ಆಲ್ಮೋಸ್ಟ್ ನಮಗೆ 30-35 ಜನ 12ನೇ ಶತಮಾನದ ಶರಣರು. ನಂತರ ಮಂಟೆಯ ಸ್ವಾಮಿಗಳಾಗಿರ್ಬೋದು, ಸರ್ವಜ್ಞ ಆಗಿರ್ಬೋದು, ಆನಂತರ ಶಿಶುನಾಳ್ ಶರೀಫರು, ಬಬಲಾದಿ ಚಿಕ್ಕಪ್ಪರು, ಕೊಡೆಕಲ್ ಬಸವಣ್ಣನವರು, ಕೈವಾರ ತಾತನವರು, ವೀರಬ್ರಹ್ಮೇಂದ್ರ ಸ್ವಾಮಿಗಳು, ಸಾಕಷ್ಟು ಜನ ಎಲ್ಲ ಮಹಾತ್ಮರು ಸಾಹಿತ್ಯದಲ್ಲಿ ಇದೆ.
ವಚನಗಳಲ್ಲೂ ಸಹ ಒಂದೊಂದು ವಚನಗಳನ್ನ ಕಾಲಜ್ಞಾನ ಇದೇ ಬರುತ್ತೆ. ಈಗ ನೀವು ಬರೆದಂತ ಪುಸ್ತಕ ಕಾಲ ನಿರ್ಣಯ ಏನ್ ಬರ್ದಿದಲ್ಲ ಅದ್ರ ಎಲ್ಲಾ ಶರಣರು ಕೂಡಿ ಇಲ್ಲಿ 12ನೇ ಶತಮಾನದಿಂದ ಹಿಡಿದು ಇಲ್ಲಿಯವರೆಗೂ ಏನೈತಲ್ಲ ಎಲ್ಲಾ ಮಿಕ್ಸ್ ಮಾಡಿ 30 ಶರಣರದ್ದು ಒಂದು ಕಾಲಜ್ಞಾನ ವಚನ ಬರ್ದಿದ್ರಿ. ಆದ್ರೆ ಇನ್ನೂ ಶರಣರ ವಚನಗಳು ಇದ್ದಾವ ಕಾಲಜ್ಞಾನದಲ್ಲಿ ನಮಗೆ ಸಿಕ್ಕಿಲ್ಲ, ಇದ್ರೂ ಇರ್ಬೋದು. ನಮ್ ಕಡೆ ಇಷ್ಟೇ ಇತ್ತು. ನನ್ನ ಹತ್ರ ಹೆಚ್ಚು ಕಡಿಮೆ 1000 ಪೇಜ್ಗಳ ಕಾಲಜ್ಞಾನ ಇದೆ, ಸಾಕಾ ಪೇಜ್. ಆದ್ರೆ ಶರಣರು 30 ಮಂದಿ ಶರಣರು. ಹೌದು, ಅಂದ್ರೆ ನಾನು ಎಲ್ಲವನ್ನೂ ತಿಳಿಸಿಲ್ಲ. ಅಂದ್ರೆ 1000 ಪೇಜ್ ಇದ್ರೂ ಸಹ ಚನ್ನಬಸವಣ್ಣ ಕಾಲಜ್ಞಾನ ಬರುತ್ತೆ. ಅವ್ರು ಬಯಲಾದ್ಮೇಲೆ ಯಾವ ರಾಜ ಆಗ್ತಾರೆ ನಂತರ ಲಿಸ್ಟ್ ಇದೆ, ಪೂರ್ತಿ ಇದೆ. ಯಾವ ರಾಜ ಆಗ್ತಾರೆ ಇಲ್ಲಿವರೆಗೂ ಪೂರ್ತಿ ಅವ್ರು ಲಿಸ್ಟ್ ಕೊಡ್ತಾರೆ. ಅವ್ರು ಅದು ಹಿಂದಿನ ಘಟನೆಗಳು ಜಾಸ್ತಿ ಅವಶ್ಯಕತೆ ಇಲ್ಲ, ನಮಗಿಂತ ಒಂದಿನ ಅಷ್ಟೇ. ಅದನ್ನ ಅದು ಅವ್ರ ಕಾಲಜ್ಞಾನದಲ್ಲೆಲ್ಲ ಇದೆ. ಅದು ಔರಂಗಜೇಬ್ ಬಿದ್ದ ಹಿಡಿದು ಯಾವ ಮುಸ್ಲಿಮ್ಸ್ ರಾಜ ಬರ್ತಾನೆ ಅದೆಲ್ಲವೂ ಪೂರ್ತಿ ಇದೆ. ವಂಡರ್ ಅಂದ್ರೆ ವಂಡರ್ ಇದೆ. ಇದೆ, ಅದನ್ನ ನೋಡ್ಕೊಂಡಾದ್ರೂ ಅದು ಸ್ವಲ್ಪ ಸರ್ಚ್ ಮಾಡೋದಕ್ಕೆ ತಿಳ್ಕೊಳ್ಬಹುದು. ಬೇಕಾರೆ ನೋಡಿ ಆದ್ರೂ ಹೇಳ್ಬೋದು, ಅದೇನಿಲ್ಲ. ಚನ್ನಬಸವಣ್ಣರ ಕಾಲಜ್ಞಾನದಲ್ಲಿ ಬರ್ತದೆ ಬರೆದಿದ್ದಾರೆ. ಒಟ್ಟು ಕಾಲಜ್ಞಾನದ ಇದರಲ್ಲಿ ಸುಮಾರು ಒಂದು 5-6 ಕಾಲಜ್ಞಾನದ ಗ್ರಂಥಗಳನ್ನ ನಾನು ಬೇರೆ ಬೇರೆ ವೆರೈಟೀಸ್ ಮಾಡಿದ್ದೀನಿ. ಕರ್ಮಕಾಂಡದ ಅಂತ್ಯಕಾಲ ಅಂತ ಒಂದು ಬುಕ್ಕು, ಶರಣರ ಕಾಲಜ್ಞಾನ ಅಂತ ಒಂದು ಬುಕ್ಕು, ಒಟ್ಟು ಬಸವಾದಿ ಪ್ರಮಥರ ಕಾಲಜ್ಞಾನ ಅಂತ. ಅಂದರೆ ನಾನು ಹೆಚ್ಚಾಗಿ ಫ್ರೀ ಕೊಡೋದ್ರಿಂದ ಅವೆಲ್ಲ ಬೇಗ ಖಾಲಿ ಆಗಿಬಿಟ್ಟಿರುತ್ತೆ. ನಾನು ಅದು ಯಾವುದೇ ಹಣ ಗಳಿಸ್ಲಿಕ್ಕೋಸ್ಕರ ನಂದು ಪ್ರಚಾರ ಗಿಟ್ಟಿಸ್ಲಿಕ್ಕೋಸ್ಕರ ನಾನು ಮಾಡೋಂಗಿಲ್ಲ. ಶರಣರ ನೈಜ ಇದನ್ನ ಬಿಡೋದಷ್ಟು. ಮೇನ್ ಆಗಿ ಅಗ್ನಿಯಿಂದ ಪ್ರಳಯ ಆಗುತ್ತೆ ಅಂತ ಈ ಬುಕ್ ಅಲ್ಲಿ ಮೆನ್ಷನ್ ಆಗಿದೆ. ಅಗ್ನಿ ಪ್ರಳಯ ಮತ್ತು ಅನ್ಯಲೋಕ ಜೀವಗಳ ಬಗ್ಗೆ ಆ ಮ್ಯಾಟ್ರ್ ತಗೊಂಡಿದ್ದೀನಿ. ಮತ್ತು ಇನ್ನು ಬೇರೆ ಬೇರೆ ಕಾಲಜ್ಞಾನದಲ್ಲಿ ಬೇರೆ ಬೇರೆ ಕರ್ಮಕಾಂಡದ ಅಂತ್ಯಕಾಲ ಅಂತ ಅದು ಇದನ್ನು ತಗೊಂಡಿದ್ದೀನಿ. ವಿಜ್ಞಾನಿಗಳು ಮತ್ತು ಶರಣರ ದೃಷ್ಟಿಯಲ್ಲಿ ಬ್ರಹ್ಮಾಂಡ ಅಂತ ಅದು ವಚನಗಳು ತಗೊಂಡಿದ್ದೆ. ಇಷ್ಟಲಿಂಗದ ಬಗ್ಗೆ ಅದೊಂದು ಬೇರೆ ಗ್ರಂಥಗಳು. ಭಗವದ್ಗೀತೆ ಮತ್ತು ಶರಣರ ವಚನಗಳ ತೌಲನಿಕತೆ ಅಂತ ಒಂದು ಬುಕ್. ಈ ಥರ ಅನೇಕ ಬುಕ್ಸ್ಗಳನ್ನು ಮಾಡಿದ್ವಿ. ಬರೀ ಕಾಲಜ್ಞಾನ ಅನ್ಸುತ್ತೆ ಅಂತಲ್ಲ, ಬೇರೆ ಬೇರೆ ಗ್ರಂಥಗಳನ್ನು, ವಿಚಾರಗಳು, ವಿಷಯಗಳು ಜನಕ್ಕೆ ಅನುಕೂಲ ಆಗುವಂತ ವಿಚಾರ, ಬ್ರಹ್ಮಾಂಡದ ಬಗ್ಗೆ, ಇದು ಲೋಕಗಳ ಬಗ್ಗೆ ಮತ್ತು ಯೋಗದ ಬಗ್ಗೆ, ಆನಂತರ ಸೊ ಆ ಥರ ಬೇರೆ ಬೇರೆ ಗ್ರಂಥಗಳನ್ನು ಮಾಡಿದ್ವಿ. ಈ ಕಾಲಜ್ಞಾನ ಸಂಬಂಧಪಟ್ಟಿದ್ದ ಒಂದು 5-6 ಗ್ರಂಥಗಳು ನಮ್ಮ ಮಠದಿಂದ ಹೊರ ಬಂದಿದೆ. ಆದ್ರೆ ಬುಕ್ಗಳು ಫ್ರೀ ಕೊಡೋದ್ರಿಂದ ಎಲ್ಲ ಖಾಲಿ ಆಗಿರ್ತವೆ. ಸರಿ ಸ್ವಾಮಿಗಳೇ, ತುಂಬಾ ವಿಷಯ ತಿಳ್ಕೊಂಡಿದೀವಿ. ಇನ್ನ ವೀಕ್ಷಕರಿಗೆ ಏನಾದ್ರು ಈ ತರ ಸಂದೇಹಗಳು ಬಂದ್ರೆ ನಾನು ನೆಕ್ಸ್ಟ್ ಮತ್ತೆ ಬಂದು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಾ ವಿಷಯಗಳನ್ನ ತಿಳ್ಕೊಳ್ತಾ ಹೋಗ್ತೀನಿ. ಆಯ್ತು, ಶರಣ